ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಕೋರ್ಸನ್ನು ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸೊ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಹಳೆಯ ಕಾಮೆಂಟ್ಸನ್ನು ಮಾಡಿದರು. GNM ನರ್ಸಿಂಗ್ ಕಂಪ್ಲೀಟ್ ಆಗಿದೆ, ನಾವು ಇವಾಗ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡಬೇಕಂದ್ರೆ PBBSc ನರ್ಸಿಂಗ್ ಮಾಡ್ಕೋಬೇಕು ಅಂತಂದರೆ ಸೊ ಅದಕ್ಕೆ ಎಲಿಜಿಬಿಲಿಟಿ ಏನಿದೆ. ಒಂದಷ್ಟು ಕಾಮೆಂಟ್ಸ್ಗಳು ಬಂದಿದ್ದು, 1 ವರ್ಷ ಹಾಸ್ಪಿಟಲ್ ಒಳಗಡೆ ಎಕ್ಸ್ಪೀರಿಯೆನ್ಸನ್ನು ಮಾಡಿರಬೇಕಾ, 2 ವರ್ಷ ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಾ, ನಾವು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಾವು ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕಾಮೆಂಟ್ಸ್ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾನು ಇವಾಗ ನಿಮಗೆ ಆಫಿಷಿಯಲ್ ವೆಬ್ಸೈಟ್ ಅಂದರೆ ನಮ್ಮ ಕರ್ನಾಟಕ ನರ್ಸಿಂಗ್ ಇದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರತಿ ವರ್ಷ ನಿಮಗೆ ಅಕ್ಟೋಬರ್ ನವಂಬರ್ ಮಂತಲ್ಲಿ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನನ್ನು ಕೊಡ್ತಾರೆ. ಅವರ ಒಂದು ವಿದ್ಯಾರ್ಥಿ ಏನಿದೆ ಅದನ್ನು ಕೂಡ ನೋಡೋಣ. ಆಮೇಲೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಮಗೆ ಯಾವ ಒಂದು ಕೋರ್ಸ್ ಆಫರ್ ಕೊಡ್ತಾ ಇರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು, ಅವರ ಒಂದು ಪ್ರಾಸ್ಪೆಕ್ಟ್ ಒಳಗಡೆ ಯಾವ ರೀತಿಯಾದಂಥ ಒಂದು ಕಂಡೀಷನ್ ಇದ್ದಾವೆ ಎರಡೂ ಕೂಡ ನಿಮಗೆ ನಾನು ತೋರಿಸ್ತೇನೆ. ಸೊ ಮುಂದೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ರೀತಿಯಾದಂಥ ಕಂಡೀಷನ್ ಇರಬೇಕು, ನಾವು ಅದಕ್ಕೆ ಏನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೀವು ಅದನ್ನು ರೆಡಿ ಮಾಡಿಕೊಂಡು ಮುಂದೆ ಬರುವಂತಹ ಒಂದು ಗೋರ್ಮೆಂಟ್ ಅಪ್ಲಿಕೇಶನ್ಸ್ಗಳಿಗೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ KEA ವೆಬ್ಸೈಟಲ್ಲಿದ್ದೀನಿ. ಸೊ ಪ್ರತಿ ವರ್ಷ ನಿಮಗೆ KE ಮುಖಾಂತರನೇ ಈ ಒಂದು ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. KEನವರು ಕಂಡಕ್ಟ್ ಮಾಡ್ತಾರೆ. ಇದು ಅಕ್ಟೋಬರ್ ನವಂಬರ್ ಮಂತಲ್ಲಿ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ನಾನು ಅಡ್ಮಿಷನ್ ಸ್ಟೆಪ್ಪಿಗೆ ಹೋಗ್ತೇನೆ. ಅಲ್ಲಿ ನಾವು ಕೆಳಭಾಗದಲ್ಲಿ PBSc ಅಂತ ಕಾಣಿಸ್ತಾ ಇದೆ, ಲ್ಯಾಟರ್ ಎಂಟ್ರಿ 2023. ಇದು ಹಿಂದಿನ ವರ್ಷ ಏನಾಯಿತು, ಅವ್ರು ಏನು ಕಂಡೀಷನ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಕೆಳಭಾಗದಲ್ಲಿ ನೋಡ್ಬೋದು, ಇದು ಇನ್ಫಾರ್ಮೇಷನ್ ಬುಲೆಟಿನ್ 23 ಇದೆ, 2023 ಕ್ಲಿಕ್ ಮಾಡಿದಾಗ ಸೊ ನನಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಜನರಲ್ ಆ್ಯಂಡ್ ಅಕಾಡೆಮಿಕ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಈ ಒಂದು ಜನರಲ್ ಅಕಾಡೆಮಿಕ್ ಎಲಿಜಿಬಿಲಿಟಿ ಒಳಗಡೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಬಗ್ಗೆ ಮಾಹಿತಿ ಇದೆ. ಸೊ ಇದರಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ ಅಂದರೆ, ವಿದ್ಯಾರ್ಥಿಯು ಡಿಪ್ಲೊಮಾ ನರ್ಸಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು, ಕರ್ನಾಟಕ ಗೋರ್ಮೆಂಟ್ ರೆಕಗ್ನೈಸ್ ಇರುವಂಥ ಇನ್ಸ್ಟಿಟ್ಯೂಟ್ ಒಳಗಡೆ ಅಥವಾ ಸಂಸ್ಥೆ ಒಳಗಡೆ ಕಂಪ್ಲೀಟ್ ಮಾಡಿರಬೇಕು, ಜೊತೆಗೆ 10 ವರ್ಷ ಕರ್ನಾಟಕದ ನಿವಾಸಿಯಾಗಿರಬೇಕು ಅಥವಾ 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು ಅಂತ ಇದೆ. ಸೊ ಇಲ್ಲಿ ನೋಡಿ, ಫಾರ್ ನಾನ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂತಿದೆ, ಅಂದರೆ ಇದು ಗೋರ್ಮೆಂಟ್ ಎಂಪ್ಲಾಯ್ ಅಲ್ಲದೇ ಇರುವಂಥ ಅಭ್ಯರ್ಥಿಗಳಿಗೆ. ಒಂದನೇ ಕಂಡೀಷನ್ ಏನಿದೆ ಅಂದರೆ, ಡಿಪ್ಲೊಮಾ ಹೋಲ್ಡ್ ಎ ಡಿಪ್ಲೊಮಾ ಇನ್ ಜನರಲ್ ಮಿಡ್ ವೆಲ್ಫೇರಿ ನರ್ಸಿಂಗ್ ಅಂದರೆ GNM ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಎರಡನೇದು ಏನಂತಂದರೆ BA ರಿಜಿಸ್ಟರ್ ನರ್ಸ್ ಅಂದರೆ ನರ್ಸಿಂಗ್ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು. ಆಮೇಲೆ PUC ಒಳಗಡೆ ಆರ್ಟ್ಸ್ ಕಾಮರ್ಸ್ ಒಳಗಡೆ ಕಂಪಲ್ಸರಿ ಪಾಸ್ ಆಗಿರಬೇಕು. ಇವು ಏನಂದರೆ ಜನರಲ್ ಅಕಾಡೆಮಿಕ್ ಎಲಿಜಿಬಿಲಿಟಿ KE ಮುಖಾಂತರ ಒಂದು ಇನ್ಫಾರ್ಮೇಷನ್ ಕೇಳಿರುವಂಥದ್ದು. ಹೌದಾ, ಇಷ್ಟೇ ಇವರು ಕೇಳಿರುವಂಥದ್ದು KEದವರು. ನೆಕ್ಸ್ಟ್ ನಾನು ಇಲ್ಲಿ ಬರ್ತೀನಿ ಇವಾಗ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ. ಯಾಕಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರೇ ನಿಮಗೆ ಅವಾರ್ಡ್ ಮಾಡೋದು ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಕೊಡೋದು. ಸೊ ಇಲ್ಲಿ ನಾನು ಕೆಳಗಡೆ ನರ್ಸಿಂಗ್ ಸೆಕ್ಷನಿಗೆ ಬಂದು ಪೋಸ್ಟ್ ಬೇಸಿಕ್ BSc ನರ್ಸಿಂಗಿಗೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಸಿಗುತ್ತೆ ನನಗೆ. ಇದರೊಳಗಡೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಸೊ ಟೈಟಲ್ ಫಾರ್ ಕೋರ್ಸ್ ನೋಡ್ಬೋದು ಇಲ್ಲಿ ನೀವು, ದ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆರ್ BSc ನರ್ಸಿಂಗ್ ಪೋಸ್ಟ್ ಬೇಸಿಕ್ ಅಂತ ಇದೆ. ಈ ಒಂದು ಕೋರ್ಸ್ ಬಗ್ಗೆ ಇದು ಮಾಹಿತಿ ಇದೆ. ಎಲಿಜಿಬಿಲಿಟಿಗೆ ನೋಡಿದಾಗ ನಮಗೆ ಈ ಒಂದು ಕೋರ್ಸದ ಎಲಿಜಿಬಿಲಿಟಿ ನೋಡಿದರೆ, ಸೊ ಇಲ್ಲಿ ಕೂಡ ಸೇಮ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಹೋಲ್ಡ್ ಎ ಡಿಪ್ಲೊಮಾ ನರ್ಸಿಂಗ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ GNM ಆಗಿರಬೇಕು, ಮತ್ತು BA ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಆಮೇಲೆ ಮೇನ್ ಕಂಡೀಷನ್, ಹ್ಯಾವ್ ಅ ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಅ ಹಾಸ್ಪಿಟಲ್ ಆರ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಕಂಡೀಷನ್ ನೋಡಿ, ಮಿನಿಮಮ್ 2 ವರ್ಷ ಹಾಸ್ಪಿಟಲ್ ಒಳಗಡೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ, ಇವ್ರ ಕಂಡೀಷನ್ಸು. ಬಟ್ ಇವ್ರ ಪ್ರಕಾರ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಏನಂತಂದರೆ ಇಲ್ಲಿ PUC ಒಳಗಡೆ ಪಾಸ್ ಆಗಿರಬೇಕು, ಆಮೇಲೆ ಇಂಗ್ಲೀಷ್ ನಾಲೆಜ್ ಇರಬೇಕು, ಮೆಡಿಕಲಿ ಫಿಟ್ ಇರಬೇಕು, ಗುಡ್ ಪ್ರೊಫೆಷನಲ್ ರೆಕಾರ್ಡ್ಸ್ ಇರಬೇಕು ಅಂತ. ಏಜ್ ಇಲ್ಲಿ 48 ತನಕ ಇದೆ. ಆಮೇಲೆ 2 ವರ್ಷದ ಕೋರ್ಸ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ ಈ ಕೋರ್ಸ್ ಅಂತ ಇದೆಲ್ಲ ಮಾಹಿತಿ ಇದೆ. ಬಟ್ ನೋಡಿ ಇಲ್ಲಿ ಏನು ಕಂಡೀಷನ್ ಏನಂತಂದರೆ, ನಾನು ಇದರ ಬಗ್ಗೆ ಒಂದಷ್ಟು ನನಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಅವರು KE ಮುಖಾಂತರ ಅಡ್ಮಿಷನ್ ಈಗಾಗಲೇ ಮಾಡಿಸಿದ್ದಾರೆ. ಅವ್ರಿಗೆ ಕೇಳಿದೆ ನಾನು, ನಿಮಗೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿತ್ತಂತ. ಬಟ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಆದರೆ KE ಥ್ರೂ ಹೋಗಿದ್ದ ಕಾರಣ ಅವರಲ್ಲಿ ಗೋರ್ಮೆಂಟ್ ಥ್ರೂ ಹೋಗಿದ್ದ ಕಾರಣ ಅವರಿಗೆ ಎಕ್ಸ್ಪೀರಿಯೆನ್ಸ್ ಏನು ಕೇಳಿಲ್ಲ ಸರ್ ನಮಗೆ. ಆದರೆ ಪ್ರೈವೇಟ್ ಕಾಲೇಜ್ ಒಳಗಡೆ ಮಿನಿಮಮ್ 1 ವರ್ಷ ಒಂದು ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾರೆ ಅಂತ ವಿದ್ಯಾರ್ಥಿಗಳು ನನಗೆ ಹೇಳಿರುವಂಥ ಮಾಹಿತಿ. ಓಕೆ, ಸೊ ಅವ್ರ ಪ್ರಕಾರ ಏನಂತಂದರೆ ಮಿನಿಮಮ್ 1 ವರ್ಷ ಅಥವಾ ಒಂದು 15 ತಿಂಗಳಾದರೂ ಕೂಡ
ಅಡ್ಮಿಷನ್ ಕೊಡ್ತಾರೆ ಪ್ರೈವೇಟ್ ಕಾಲೇಜ್ನವರು. ಆದರೆ ಕಂಡೀಷನ್ ಇರೋದು 2 ವರ್ಷ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ. ಬಟ್ ಅಡ್ಮಿಷನ್ ತೊಗೋಬೋದು, ತೊಂದರೆ ಇಲ್ಲ ಅಂತ ಇವರು ವಿದ್ಯಾರ್ಥಿಗಳು ಹೇಳುವಂಥದ್ದು. ಸೊ ಯಾವುದಕ್ಕೂ ಕೂಡ ನೀವು ಏನು ಮಾಡಿ ಅಂದರೆ KE ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಅಲ್ಲಿ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇಲ್ಲ, ಹೌದಾ. ಆದರೆ ರಾಜೀವ್ ಗಾಂಧಿಯವರು 2 ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಬಟ್ ಇನ್ನೂ ಅಡ್ಮಿಷನ್ ಸ್ಟಾರ್ಟ್ ಆಗೋದು ಕೂಡ ಇನ್ನೂ ಲೇಟ್ ಇದೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕು ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಅಲ್ಲಿ ಹೋಗಿ ಮಾಹಿತಿನ ಪಡ್ಕೊಳ್ಬೋದು. ನಾನು ಕೂಡ ಇನ್ನೂ ಸ್ವಲ್ಪ ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇನ್ನೂ ಸಂಕ್ಷಿಪ್ತವಾಗಿ ಏನು ಒಂದು ಡೀಟೇಲ್ಸ್ ಇದೆ ಅದನ್ನು ಕೂಡ ನಾನು ತಲೆ ಹಾಕಿ ನಿಮಗೆ ಲೈವಲ್ಲಿ ಬಂದಾಗ ಡೆಫಿನೆಟಾಗಿ ಶೇರ್ ಮಾಡ್ತೇನೆ. ಅಡ್ಮಿಷನ್ ಇನ್ನೂ ತುಂಬ ಲೇಟ್ ಇದೆ, ಅದಕ್ಕಿಂತ ಮೊದಲು ನೀವು ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿರಿ.